ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅನು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಹಾಗೂ ವಾರಕ್ಕೆ 3 ಉತ್ತರದ ಆತ್ಮೀಯ ಪ್ರೇಕ್ಷಕರೇ ನಮಸ್ಕಾರ. ಯಾವುದು ನಮ್ಮ ಕೈನಲ್ಲಿಲ್ಲ ಕಣ್ರಿ. ನಮ್ಮ ಅಪೇಕ್ಷೆಯಂತೆ, ನಮ್ಮ ಯೋಜನೆಯಂತೆ, ನಮ್ಮ ನಿರೀಕ್ಷೆಯಂತೆ ಯಾವುದೂ ಆಗಲ್ಲ. ನಾನಿದನ್ನ 2-3 ದಶಮಾನಗಳಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀನಿ ನಮ್ಮ ಸತ್ಯದರ್ಶನದ ಕಾರ್ಯಕ್ರಮದ ಕ್ಷಣದಿಂದ. ನನಗೆ ಪೌರುಷವಾದದಲ್ಲಿ ನಂಬಿಕೆ ಇಲ್ಲ ಅಂತ. ಅಂದ್ರೆ ಅರ್ಥ, ನಾನು ನಂಬಿರತಕ್ಕ ಸಿದ್ಧಾಂತದಂತೆ ಯಾವ್ಯಾವ ಏನೇನಾಗಬೇಕೋ ಅದದೇ ಆಗ್ತಾ ಹೋಗ್ತೀವಿ ವಿನಃ ನಾವು ಪ್ರಯತ್ನ ಪಟ್ಟು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅದೆಲ್ಲ ಸುಳ್ಳು. ನಾವು ಸತತವಾಗಿ 2 ತಿಂಗಳಿಂದ ಇಲ್ಲಿ ತನಕ ನಾನೇನು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಬಗ್ಗೆ ಹಿಂದೆಂದೋ ಮಾಡಿದ್ದಂತಹ ಉಪನ್ಯಾಸಗಳನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡಿದೆ. ಅದು ಮುಗಿತಾ ಇದ್ದ ಹಾಗೆ ಹಿಂದಿನಂತೆ ಭಾನುವಾರದ ದಿವಸ ಮಹಾಭಾರತ, ಉಳಿದ ಸೋಮವಾರ, ಬುಧವಾರ, ಶುಕ್ರವಾರ, ವಾರಕ್ಕೆ 3 ಉತ್ತರ ಇದನ್ನ ಪುನರಾರಂಭ ಮಾಡೋಣ ಅಂತೆಲ್ಲ ಬಹಳ ಬಾರಿ ಅಂದುಕೊಂಡೆ. ಆದರೆ ಹಾಗೆ ಆಗ್ತಾ ಇಲ್ಲ. ಅದಕ್ಕೆ ಒಂದು 2-3 ಕಾರಣಗಳಿದೆ. ಒಂದನೇದಾಗಿ, ನಾವು ಇದ್ದ ಮನೆಯನ್ನು ಬಿಟ್ಟು ಬೇರೆಯ ಮನೆಗೆ ಬಂದಿದ್ದೇವೆ. ಹೀಗಾಗಿ ನಮ್ಮ ಮನೆಯಲ್ಲಿ ಅಗತ್ಯವೋ ಅನಗತ್ಯವೋ ವಸ್ತುಗಳು ಬಹಳ ಜಾಸ್ತಿ. ಈ ಬದಲಾವಣೆ ಆಗಿಬಿಟ್ಟಿರೋದ್ರಿಂದ ಹೊಸ ಮನೆಯಲ್ಲಿ ಎಲ್ಲ ಸಾಮಾನುಗಳು ತುಂಬಿಕೊಂಡು ಬಿಟ್ಟಿದೆ. ಅದನ್ನೆಲ್ಲ ಶಿಸ್ತಿನಿಂದ ಅಳವಡಿಸೋದಕ್ಕೆ 1-2 ತಿಂಗಳು ಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ. ತಲೆಯ ಮೇಲೆ ಭಾರ ಆಗಿಬಿಟ್ಟಿದೆ. ನಾನು ಮಾಡೋದು ಅಷ್ಟರೊಳಗೆ ಇದೆ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇರತಕ್ಕಂಥದ್ದು ನನ್ನ ಧರ್ಮಪತ್ನಿ ಹಾಗೂ ನನ್ನ ಮಕ್ಕಳು. ಆದರೂ ಅದರ ಭಾರ ನನಗೆ ಮನಸ್ಸನ್ನ ಪ್ರಸನ್ನವಾಗಿ ಇಡಲಿಕ್ಕೆ ಬಿಡ್ತಾ ಇಲ್ಲ. ಮತ್ತು ಸರಿಯಾಗಿ ಎಲ್ಲಿ ಚಿತ್ರೀಕರಣ ಮಾಡಬೇಕು ಅನ್ನುವುದಕ್ಕಾಗಲಿ, ಅದಕ್ಕೆ ಬೇಕಾಗಿರತಕ್ಕಂಥ ಯಂತ್ರೋಪಕರಣಗಳಾಗಲಿ ಎಲ್ಲ ಮಿಶ್ರವಾಗಿ ಬಿಟ್ಟಿದೆ, ಎಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿದೆ. ಹೀಗಾಗಿ ಯೋಜಿತವಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ಮೊದಲನೇ ಕಾರಣ. ಎರಡನೆಯದು, ನನ್ನ ಆರೋಗ್ಯ ಸ್ವಲ್ಪ ಕಡಿಮೆ ಆಗಿದೆ. ದೇಹದಲ್ಲಿ ಶಕ್ತಿಯೂ ಕಡಿಮೆ ಆಗಿದೆ. ಸ್ವಲ್ಪ ಆಯಾಸ ಜಾಸ್ತಿ ಆಗ್ತಾ ಇದೆ. ವೈದ್ಯರ ಹತ್ತಿರಕ್ಕೆ ಹೋಗಿ ಅವರಿಂದ ತಪಾಸಣೆ ಮಾಡಿಸಿಕೊಂಡು ಔಷಧವನ್ನು ತಗೊಳ್ಳೋಣ ಅಂದರೆ ಅದಕ್ಕೂ ಬಿಡುವಿಲ್ಲದೆ ಆಗ್ಬಿಟ್ಟಿದೆ. ಅದು ನನ್ನನ್ನು ಸ್ವಲ್ಪ ನಿರುತ್ಸಾಹಿಯನ್ನಾಗಿ ಮಾಡಿದೆ. ಇನ್ನು 3ನೇ ಕಾರಣ, ಈಗಾಗಲೇ ನಾನು ಒಪ್ಪಿಕೊಂಡಿರತಕ್ಕಂಥ ಕಾರ್ಯಕ್ರಮಗಳು. ನನಗೆ ಶಕ್ತಿ ಕಡಿಮೆ ಆಗಿದೆ ಅಂತ ಹೇಳಿ ನಾನು ಒಪ್ಪಿಕೊಂಡಿರೋ ಕಾರ್ಯಕ್ರಮಗಳಿಗೆ ಹೋಗದೇ ಇರೋದಕ್ಕಾಗೋದಿಲ್ಲ. ಅವುಗಳು ಸಾಕಷ್ಟಿವೆ. ಕಡಿಮೆ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ, ಕಡಿಮೆ ಮಾಡೋಕೆ ಆಗ್ತಾ ಇಲ್ಲ. ಈ 3 ಕಾರಣಗಳಿಂದ ನಾನು ಅಪೇಕ್ಷೆ ಪಟ್ಟಂತೆ ನಿಮಗೆ ಅಲ್ಲಲ್ಲಿ ನಿಲ್ಲಿಸದಂತೆ ಸತತವಾಗಿ ನನ್ನ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನತಕ್ಕಂಥ ಇಚ್ಛೆ ಈಡೇರ್ತಾ ಇಲ್ಲ. ಇದೆಲ್ಲ ಗೋಳು, ಇದೆಲ್ಲ ವಿವರಣೆ, ಇದೆಲ್ಲ ಕೆಲಸಕ್ಕೆ ಬರುತ್ತೆ. ಧನಾತ್ಮಕವಾಗಿ ಹೇಳಬೇಕು ಅಂದರೆ, ಇದೇನೇ ಇದ್ರೂ ಯುಗಾದಿ ಹಬ್ಬದಿಂದ, ಅಂದರೆ ಮಾರ್ಚ್ 30ನೇ ತಾರೀಖಿನಿಂದ, ಅದು ಕಾಕತಾಳೀಯವಾಗಿ ಭಾನುವಾರವೇ ಆಗಿರೋದ್ರಿಂದ, ಅಂದಿನಿಂದ ಹಿಂದೆ ಮಾಡ್ತಾ ಇದ್ದಂತೆ ನಮ್ಮ ಮಹಾಭಾರತ ಹಾಗೂ ವಾರಕ್ಕೆ 3 ಉತ್ತರದ ಕಾರ್ಯಕ್ರಮಗಳ ಪುನರಾರಂಭವನ್ನು ಮಾಡ್ತಾ ಇದ್ದೀನಿ. ನಮಗೆ ಬೇಸರ ಆಗಿದೆ.
ಏನೋ ಸಬೂಬು ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ದಯಮಾಡಿ ಕ್ಷಮಿಸಿ. ಮಾರ್ಚ್ 30ನೇ ತಾರೀಕು ಮತ್ತೆ ತಮ್ಮನ್ನು ಭೇಟಿ ಮಾಡೋಣ. ನಮಸ್ಕಾರ.